Hello friends, I myself Ravindra Sharma TV, working as Associate Professor in the Department of History at Government First Grade Women's College Tumkuru, now going to present a video on Diwan K. Sheshadri Iyer. This is K. Sheshadri Iyer, his statue at Kabanpur, the first one, and this is the photograph of Diwan K. Sheshadri Iyer, the second Diwan of Mysore. K. Sheshadri Iyer. K. Sheshadri Iyer was the second Diwan of Mysore state since the reinstatement of the Odear family on its throne in 1881. He was the longest serving Diwan of the princely state from 12th February 1883 to 18th March 1901. He is recorded as the maker of modern Bangalore. ನಾವು ಶೇಷಾದ್ರಿ ಅಯ್ಯರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿಗಳು. ಇವರು ಮೈಸೂರು ಸಂಸ್ಥಾನ ಮರಳಿ ಮೈಸೂರು ಒಡೆಯರಿಗೆ ದೊರೆತ ಬಳಿಕ ಅಂದ್ರೆ 1881ರಲ್ಲಿ ಮೈಸೂರು ಸಂಸ್ಥಾನವನ್ನ ಕಮಿಷನರ್ ಆಡಳಿತದಿಂದ ಮುಕ್ತಗೊಳಿಸಿ ಮತ್ತೆ ಮೈಸೂರು ಒಡೆಯರ್ ವಶಕ್ಕೆ ಕೊಡ್ತಾರೆ. ಆ ಹಂತದಿಂದ ಮುಂದೆ ಏನು ದಿವಾನರುಗಳು ಕಾಣಿಸ್ಕೊಳ್ತಾರೆ ಅವರಲ್ಲಿ ಮೊದಲನೆಯವರು ಸಿ ರಂಗಾಚಾರ್ಲೂರವರು, ಎರಡನೇ ದಿವಾನ್ರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಇವರು ಮೈಸೂರು ಸಂಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದ ಅತಿ ಸುದೀರ್ಘ ಅವಧಿ ಕಾರ್ಯನಿರ್ವಹಿಸಿದಂತಹ ದಿವಾನರುಗಳು. ಇವರು ಕಾರ್ಯನಿರ್ವಹಿಸಿದ್ದು 1883ರ ಫೆಬ್ರವರಿ 12ನೇ ತಾರೀಕಿಂದ 1901ನೇ ವರ್ಷದ ಮಾರ್ಚ್ ತಿಂಗಳ 18ನೇ ತಾರೀಕಿನವರೆಗೆ. ಹಾಗೆ ಶೇಷಾದ್ರಿ ಅಯ್ಯರ್ ಅವರನ್ನ ಮೇಕರ್ ಆಫ್ ಮಾಡರ್ನ್ ಬ್ಯಾಂಗಲೋರ್ ಅಂತ ಹೇಳಿ ಕರೀತಾರೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ಆಧುನಿಕ ಬೆಂಗಳೂರಿನ ಶಿಲ್ಪಿ ಅಂತ ಹೇಳಿ ಕರೀತಕ್ಕಂಥದ್ದು. ನಾವು ಅವರ ಬಾಲ್ಯ ಜೀವನವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಶೇಷಾದ್ರಿ ಅಯ್ಯರ್ ಅವರು ಹುಟ್ಟಿದ್ದು 1845ನೇ ವರ್ಷದ ಜೂನ್ ತಿಂಗಳ 1ನೇ ತಾರೀಕು. ಅವರು ಹುಟ್ಟಿದ್ದು ಕೇರಳದ ಪಾಲ್ಘಾಟ್ ಸಮೀಪದಲ್ಲಿ ಇರತಕ್ಕಂತಹ ಕುಮಾರಪುರಂ ಅಂತಕ್ಕಂಥ ಊರಲ್ಲಿ. 1845ರ ಜೂನ್ 1ನೇ ತಾರೀಕು ಅವರು ಹುಟ್ಟಿದ್ದು ತಮಿಳು ಸ್ಮಾರ್ಥ ಬ್ರಾಹ್ಮಣ ಕುಟುಂಬದಲ್ಲಿ. ತಂದೆ ಅನಂತಕೃಷ್ಣ ಅಯ್ಯರ್ ಮತ್ತು ತಾಯಿ ವೆಂಕಟ ಲಕ್ಷ್ಮಮ್ಮ. ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನ ಕ್ಯಾಲಿಕಟ್ನಲ್ಲಿ, ಕೇರಳದ ಕ್ಯಾಲಿಕಟ್ನಲ್ಲಿ ಪಡ್ಕೊಂಡು ಮುಂದೆ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜ್ನಿಂದ ತಮ್ಮ BA ಡಿಗ್ರಿಯನ್ನ ಪಡ್ಕೊಂಡಿದ್ದನ್ನ ಕಾಣ್ತೀವಿ. ಹಾಗೇನೆ ಅವರು ಮದ್ರಾಸ್ ಯೂನಿವರ್ಸಿಟಿಯಿಂದಲೇ 1874ನೇ ವರ್ಷದಲ್ಲಿ BL ಡಿಗ್ರಿಯನ್ನ ಅಂದ್ರೆ ಕಾನೂನು ಪದವಿಯನ್ನು ಸಹ ಪಡ್ಕೊಂಡಿದ್ದನ್ನ ಕಾಣ್ತೀವಿ. Early life of Sheshadri Iyer. Sheshadri Iyer was born in a Tamil Smartha Brahmin family on 1st June 1845 to Anantakrishna Iyer and Venkata Lakshmamma at Kumarapuram near Palghat in Kerala. He had his early education in Calicut and graduated in arts from Presidency College Madras in 1866. He obtained his BL degree from the University of Madras in 1874. Service in Mysore state before Diwan. In 1868, Sheshadri Iyer was appointed Judicial Secretary in the Ashtagrama Division. He later served as Head Shirastidar, Assistant Commissioner of Mysore, Deputy Commissioner of Tumkur in 1879, and District and Session Judge of Ashtagrama Division, and later as Personal Secretary to the Diwan Rangacharlu. ಅವರು ದಿವಾನ್ರಾಗೋದಕ್ಕೆ ಮೊದಲು ಮೈಸೂರು ಸಂಸ್ಥಾನದಲ್ಲಿ ಏನೇನು ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ ಅವರು ಮೈಸೂರು ಸಂಸ್ಥಾನದಲ್ಲಿ ಸೇವೆಗೆ ಸೇರ್ಕೊಂಡಿದ್ದು 1868ನೇ ವರ್ಷದಲ್ಲಿ. ಮೊದಲು ಅವರು ಅಪಾಯಿಂಟ್ ಆಗಿದ್ದು ಜುಡಿಷಿಯಲ್ ಸೆಕ್ರೆಟರಿ, ಅಷ್ಟಗ್ರಾಮ ವಿಭಾಗದಲ್ಲಿ ಒಂದು ಜುಡಿಷಿಯಲ್ ಸೆಕ್ರೆಟರಿಯಾಗಿ ಕಾರ್ಯವನ್ನ ಪ್ರಾರಂಭ ಮಾಡಿಕೊಂಡ್ರು. ಮುಂದೆ ಅವರು ಹೆಡ್ ಶಿರಸ್ತೇದಾರರಾಗಿ ಕೆಲಸವನ್ನ ಮಾಡಿದ್ರು, ಮುಖ್ಯ ಶಿರಸ್ತೇದಾರರಾಗಿ. ಅನಂತರ ಮೈಸೂರು ವಿಭಾಗದಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್, ಉಪಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದು. ಹಾಗೆಯೇ 1879ರಲ್ಲಿ ಅವರು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಸಹ ಕರ್ತವ್ಯ ನಿರ್ವಹಿಸಿದ್ರು. ಮುಂದೆ ಅಷ್ಟಗ್ರಾಮ ವಿಭಾಗದಲ್ಲಿ, ಅಷ್ಟಗ್ರಾಮ ವಿಭಾಗ ಅಂತಕ್ಕಂಥದ್ದು ಶ್ರೀರಂಗಪಟ್ಟಣ ಮತ್ತು ಸುತ್ತಮುತ್ತಲ ವಿಭಾಗವನ್ನು ಒಳಗೊಂಡಂತಹ ಪ್ರದೇಶ. ಅಲ್ಲಿ ಅವರು ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದನ್ನ ಕಾಣ್ತೀವಿ. ಅವರಿಗಾಗಲೇ ಕಾನೂನು ಪದವೀಧರರು ಆಗಿದ್ರು ಅನ್ನೋದು ನಮ್ಮ ಗಮನದಲ್ಲಿದೆ. ಮುಂದೆ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಸಿ ರಂಗಾಚಾರ್ಲು ಅವರಿಗೆ ಪರ್ಸನಲ್ ಸೆಕ್ರೆಟರಿಯಾಗಿ
ವೈಯಕ್ತಿಕ ಕಾರ್ಯದರ್ಶಿಯಾಗಿ ಸಹ ಅವರು ಕಾರ್ಯವನ್ನ ನಿರ್ವಹಿಸಿದಂತಹ ಅಂಶವನ್ನ ನಾವು ಗಮನಿಸ್ತೀವಿ. And now, as Diwan of Mysore state, Seshadri Iyer was Diwan of Mysore for a span of 18 years, from 12th February 1883 to 18 March 1901. He remains the longest serving Diwan of the princely state. He worked to improve the transport, irrigation, education, economy, and mining sectors in the kingdom. ಸೊ ಶೇಷಾದ್ರಿಯರವರು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರ ನಿರ್ವಹಿಸಿದಂತಹ ಅತಿ ದೀರ್ಘಕಾಲ ಅಧಿಕಾರವನ್ನು ನಿರ್ವಹಿಸಿದಂತಹ ದಿವಾನರು ಅನ್ನೋದನ್ನ ಕಂಡಿದ್ದೀವಿ. 18 ವರ್ಷಗಳ ಕಾಲ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. 1883 ಫೆಬ್ರವರಿ 12ರಿಂದ 1901 ಮಾರ್ಚ್ ತಿಂಗಳ 18ನೇ ತಾರೀಕಿನವರೆಗೆ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿ, ಅವರು ದಿವಾನರಾಗಿದ್ದಂತಹ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಿದ್ದನ್ನ ಕಾಣ್ತೀವಿ. ಪ್ರಧಾನವಾಗಿ ಸಾರಿಗೆ ಅಭಿವೃದ್ಧಿಗೆ, ನೀರಾವರಿ ಕ್ಷೇತ್ರದ ಅಭಿವೃದ್ಧಿಗೆ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ, ಒಟ್ಟಾರೆಯಾಗಿ ಮೈಸೂರು ಸಂಸ್ಥಾನದ ಆರ್ಥಿಕತೆಯನ್ನು ಬಲಪಡಿಸೋದಕ್ಕೆ, ಹಾಗೇನೆ ಗಣಿಗಾರಿಕೆಯನ್ನು ಸಹ ಅಭಿವೃದ್ಧಿಪಡಿಸಲಿಕ್ಕೆ ಅವರು ಶ್ರಮಿಸಿದ್ದನ್ನ ಗಮನಿಸಬಹುದು. ಶೇಷಾದ್ರಿ ಅಯ್ಯರ್ paid attention to development of education in Mysore state. He established Maharaja College at Mysore. Sheshadri Iyer began schools for girls, Maharani Balika School at Mysore, Empress School at Tumkur, and Arya Balika School at Bangalore were started by Iyer. ನಾವು ಶೇಷಾದ್ರಿ ಅಯ್ಯರ್ ಅವರ ಶೈಕ್ಷಣಿಕ ಕೊಡುಗೆಯನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಶೇಷಾದ್ರಿ ಅಯ್ಯರ್ ಅವರು ತಾವು ಸ್ವತಃ ವಿದ್ಯಾವಂತರಾಗಿದ್ದಷ್ಟೇ ಅಲ್ಲ, ವಿದ್ಯಾಭಿಮಾನಿ ಸಹ ಆಗಿದ್ರು. ಹಾಗೇನೆ ರಾಜ್ಯದ ಬೆಳವಣಿಗೆಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದ ಅವರು ಮೈಸೂರು ಸಂಸ್ಥಾನದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ರು. ಪ್ರಮುಖವಾಗಿ ಮೈಸೂರಿನಲ್ಲಿ ಮಹಾರಾಜ ಕಾಲೇಜನ್ನು ಅವರು ತೆರೆದಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲು ಮಹಾರಾಜ ಸ್ಕೂಲ್ ಇತ್ತು, ಅನಂತರ ಕಾಲೇಜ್ ಆಗಿ ಅದು ಪರಿವರ್ತನೆಯನ್ನು ಹೊಂದಿತು. ಮುಂದೆ ಇದೇ ಮಹಾರಾಜ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯದ ಬೆಳವಣಿಗೆಗೂ ನೆರವಾಗಿದ್ದು ನಮ್ಮ ಗಮನದಲ್ಲಿದೆ. ಶೇಷಾದ್ರಿಯರವರು ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನ ತೆರೆದಿದ್ದನ್ನ ಕಾಣ್ತೀವಿ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಸಂಪ್ರದಾಯಶೀಲತೆ ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹೆಣ್ಣು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸೋದಕ್ಕೆ ಹಿಂದೆ ನೋಡ್ತಾ ಇದ್ದಂತಹ ಕಾಲ ಅದು. ಹಾಗಾಗಿನೇ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನ ಶೇಷಾದ್ರಿಯರವರು ತೆಗೆದರು. ಪ್ರಮುಖವಾಗಿ ಮೈಸೂರಿನಲ್ಲಿ ಆರಂಭಿಸಿದಂತಹ ಮಹಾರಾಣಿ ಬಾಲಿಕಾ ಪಾಠಶಾಲೆ ಅಂತಕ್ಕಂಥದ್ದು, ತುಮಕೂರಿನಲ್ಲಿ ಆರಂಭ ಮಾಡಿದಂತಹ ಎಂಪ್ರೆಸ್ ಸ್ಕೂಲ್ ಅಂತಕ್ಕಂಥದ್ದು, ಮತ್ತೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದಂತಹ ಆರ್ಯ ಬಾಲಿಕಾ ಸ್ಕೂಲ್ ಅಂತಕ್ಕಂಥದ್ದು ಶೇಷಾದ್ರಿ ಅಯ್ಯರ್ ಅವರ ಪ್ರಧಾನ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ. ಶೇಷಾದ್ರಿ ಅಯ್ಯರ್ extended the railway lines in the kingdom by 270 kilometers. He constructed bridges at Edatore across Kaveri, at Holenarasipura across Hemavati, and at Tadasa across Bhadra River. The Kolar gold fields were established during his tenure. He constructed the famous glass house at Lal Bagh in 1889 and Victoria Hospital at Bangalore in the year 1900. ನಾವಿಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಇತರ ಕೊಡುಗೆಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ಮೈಸೂರು ಸಂಸ್ಥಾನದ ರೈಲ್ವೆ ಮಾರ್ಗ, ರೈಲ್ವೆ ಸಂಪರ್ಕದ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದನ್ನು ಗಮನಿಸ್ತಿದ್ದೀವಿ. ರಾಜ್ಯದಲ್ಲಿ ಸುಮಾರು 270 ಕಿಲೋಮೀಟರ್ಗಳಷ್ಟು ರೈಲ್ವೆ ಮಾರ್ಗ ಅಯ್ಯರ್ ಅವರ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿತು. ಹಾಗೇನೆ ಪ್ರಧಾನವಾಗಿ ನದಿಗಳ ಮೇಲೆ ಸೇತುವೆಯನ್ನ, ನದಿಗಳ ಅಡ್ಡಲಾಗಿ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ನದಿಗಳನ್ನ ದಾಟಿ ಹೋಗ್ಬೇಕಾಗ್ತಾ ಇತ್ತು, ಬಹಳ ತೊಂದರೆ ಆಗ್ತಾ ಇತ್ತು. ಅದರಲ್ಲೂ ಮಳೆಗಾಲದಲ್ಲಿ ಬಹಳ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ಕಾವೇರಿ ನದಿಗೆ ಅಡ್ಡಲಾಗಿ ಎಡತೊರೆಯಲ್ಲಿ ಒಂದು ಸೇತುವೆಯನ್ನ, ಹೇಮಾವತಿ ನದಿಗೆ ಅಡ್ಡಲಾಗಿ ಹೊಳೆನರಸೀಪುರದಲ್ಲಿ ಒಂದು ಸೇತುವೆಯನ್ನ, ಹಾಗೆ ಭದ್ರಾ ನದಿಗೆ ಅಡ್ಡಲಾಗಿ ತಡಸಾದಲ್ಲಿ ಒಂದು ಸೇತುವೆಯನ್ನ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನ ಶೇಷಾದ್ರಿಯರವರ ಒಂದು ಪ್ರಮುಖ ಕೊಡುಗೆ ಅಂತ ಹೇಳಿದ್ರೆ ಕೋಲಾರದಲ್ಲಿ ಪ್ರಾರಂಭವಾದಂತಹ ಚಿನ್ನದ ಗಣಿಗಾರಿಕೆ ಅಂತಕ್ಕಂಥದ್ದು. ಕರ್ನಾಟಕ ರಾಜ್ಯಕ್ಕೆ ಬಹುದೊಡ್ಡ ಹೆಸರು ಮತ್ತು ಆದಾಯ ಎರಡನ್ನೂ ತಂದುಕೊಟ್ಟಿದ್ದು ಇದು ಕೋಲಾರದ ಚಿನ್ನದ ಗಣಿಗಳು, KGF ಅಂತ ಗುರುತಿಸ್ತೀವಿ. ಹಾಗೆಯೇ ಶೇಷಾದ್ರಿ ಅಯ್ಯರವರು ಬ್ಯಾಂಗ್ಳೂರ್ನ ಲಾಲ್ಬಾಗ್ ನಲ್ಲಿ ಇರತಕ್ಕಂತಹ ಗಾಜಿನ ಮನೆಯ ನಿರ್ಮಾತೃ ಅವರು. ಈ ಗಾಜಿನ ಮನೆಯನ್ನ 1889ರಲ್ಲಿ ನಿರ್ಮಾಣ ಮಾಡಿದ್ದು. ಜೊತೆಗೆ ಬ್ಯಾಂಗ್ಳೂರಿನಲ್ಲಿ ಅವರು 1900ನೇ ವರ್ಷದಲ್ಲಿ
ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನ ತೆರೆದ್ರು. ಮಹಾರಾಣಿ ವಿಕ್ಟೋರಿಯಾ ನೆನಪಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ದನ್ನ ಕಾಣ್ತೀವಿ. He commissioned the Shivasamudra Hydroelectric Power Project, the first such project in Asia. It begins generating power in 1902 for the Kolar goldfields and in 1905 for Bangalore. Bangalore became the first city in Asia to receive electricity. The goldfields were 147 kilometers away, making the transmission line the longest in the world at that time. ನಾವಿಲ್ಲಿ ಶೇಷಾದ್ರಿಯರವರ ಇನ್ನೊಂದು ಪ್ರಧಾನ ಕೊಡುಗೆಯನ್ನು ಗಮನಿಸ್ತಾ ಇದ್ದೀವಿ. ಅವರು ಶಿವ ಸಮುದ್ರದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಜಲವಿದ್ಯುತ್ ಉತ್ಪಾದನಾ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಈ ಜಲವಿದ್ಯುತ್ ಉತ್ಪಾದನಾ ಘಟಕ ಉತ್ಪಾದನಾ ಯೋಜನೆ ಏನಿದೆ, ಇದು ಅವತ್ತಿನ ಕಾಲದಲ್ಲಿ ಏಷ್ಯಾದಲ್ಲೇ ಪ್ರಥಮ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿತ್ತು. 1902ನೇ ವರ್ಷದಲ್ಲಿ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ವಿದ್ಯುತ್ ಉತ್ಪಾದನೆಯನ್ನ ಪ್ರಾರಂಭ ಮಾಡಿ ಕೋಲಾರದ ಚಿನ್ನದ ಗಣಿಗಳಿಗೆ ವಿದ್ಯುತ್ನ ಸಂಪರ್ಕವನ್ನ ಕಲ್ಪಿಸ್ತು. ನಾವಿಲ್ಲಿ ನೆನ್ಪಿಡ್ಬೇಕು, ಶಿವಸಮುದ್ರದಿಂದ ಕೋಲಾರ ಚಿನ್ನದ ಗಣಿಗೆ 147 ಕಿಲೋಮೀಟರ್ಗಳು. ಅವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲಿ ಅಷ್ಟು ದೂರದವರೆಗೆ ವಿದ್ಯುತ್ ಅನ್ನ ಪ್ರವಹಿಸೋ ಹಾಗೆ ಲೈನ್ಗಳನ್ನ, ವಿದ್ಯುತ್ ಮಾರ್ಗಗಳನ್ನ ಎಳೆದದ್ದು ಪ್ರಪಂಚದಲ್ಲೇ ಮೊದಲು ಅಂತಕ್ಕಂಥದ್ದು, ಪ್ರಪಂಚದಲ್ಲೇ ಒಂದು ಲಾಂಗೆಸ್ಟ್ ಈ ಒಂದು ಟ್ರಾನ್ಸ್ಮಿಷನ್ ಲೈನ್ ಆಗಿತ್ತು ಅವತ್ತಿನ ಕಾಲದಲ್ಲಿ. ಹಾಗೇನೆ ಬೆಂಗಳೂರಿಗೆ 1905ರಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟರು. ಬೆಂಗಳೂರು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನು ಪಡೆದಂತಹ ನಗರ ಅಂತಕ್ಕಂತಹ ಹೆಗ್ಗಳಿಕೆಗೆ ಸಹ ಪಾತ್ರವಾಗಿದ್ದನ್ನ ಕಾಣ್ತೀವಿ. ಅದಕ್ಕೆ ಅಯ್ಯರವರೇ ಪ್ರಧಾನ ಕಾರಣ. ಹಾಗೆಯೇ ಶೇಷಾದ್ರಿ ಅಯ್ಯರವರು ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅನ್ನೋದನ್ನ, ಮೈಸೂರು ಪುರಾತತ್ವ ಇಲಾಖೆ ಅನ್ನೋದನ್ನ ಪ್ರಖ್ಯಾತ ಪುರಾತತ್ವ ಶಾಸ್ತ್ರಜ್ಞರಾದಂತಹ ಕನ್ನಡಿಗರು ಎಂದಿಗೂ ಮರೆಯಬಾರದ ಹೆಸರಾಗಿರ್ತಕ್ಕಂತಹ BL ರೈಸ್ ಅವರ ನೇತೃತ್ವದಲ್ಲಿ 1890ರಲ್ಲಿ ಪ್ರಾರಂಭ ಮಾಡಿದ್ರು. ಅದೇ 1890ರಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಮ್ಯಾನ್ಸ್ಕ್ರಿಪ್ಟ್ ಲೈಬ್ರರಿಯನ್ನು ಸಹ ಪ್ರಾರಂಭ ಮಾಡಿದ್ರು, ಪ್ರಾಚೀನ ಹಸ್ತಪ್ರತಿಗಳ ಸಂಶೋಧನಾ ಕೇಂದ್ರ ಗ್ರಂಥಾಲಯವನ್ನ. ಹಾಗೆ 1894ರಲ್ಲಿ ಅವರು ಪ್ರಖ್ಯಾತ ಈ ಒಂದು ಭೂಗರ್ಭ ಶಾಸ್ತ್ರಜ್ಞರಾಗಿದ್ದಂತಹ ರಾಬರ್ಟ್ ಬ್ರೂಸ್ ಫೂಟ್ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅನ್ನ, ಭೂಗರ್ಭಶಾಸ್ತ್ರ ಇಲಾಖೆಯನ್ನು ಸಹ ಪ್ರಾರಂಭ ಮಾಡಿದ್ದನ್ನ ಕಾಣ್ತೀವಿ. Iyer established Mysore Archaeological Department under BL Rice in 1890. Oriental Manuscript Library was also started in Mysore in 1890. In 1894, Geological Department was founded under Robert Bruce Foote. Sheshadri Iyer started insurance schemes for government employees. He started scholarships for students. In 1887, Iyer founded Karnataka Bhashojjivini Sabha at Bangalore to develop Kannada language and literature. He begins the work to build a new palace in Mysore to replace the old palace which was caught fire in 1897. ಇನ್ನಷ್ಟು ಕೊಡುಗೆಗಳನ್ನ ಗಮನಿಸ್ತಾ ಇದ್ದೀವಿ ಶೇಷಾದ್ರಿ ಅಯ್ಯರ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನ. ಶೇಷಾದ್ರಿ ಅಯ್ಯರ್ ಅವರು ಅವತ್ತಿನ ಕಾಲದಲ್ಲಿ ಸರ್ಕಾರಿ ನೌಕರರುಗಳಿಗೆ ಜೀವ ವಿಮಾ ಸೌಲಭ್ಯವನ್ನ ಒದಗಿಸ್ಕೊಡ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು. ಹಾಗೇನೆ ಅವರು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ವೇತನವನ್ನ, ಸ್ಕಾಲರ್ಶಿಪ್ಗಳನ್ನ ಸಹ ಮುಂದುವರಿಸ್ತಾ ಹೋಗಿದ್ದನ್ನ, ಪ್ರಾರಂಭ ಮಾಡ್ತಾ ಹೋಗಿದ್ದನ್ನ ನಾವು ಕಾಣ್ತೀವಿ. 1887ರಲ್ಲಿ ಅವರು ಬೆಂಗಳೂರಿನಲ್ಲಿ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು. ಇದರ ಮೂಲ ಉದ್ದೇಶ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಮೂಲತಃ ಅವರು ತಮಿಳು ಬ್ರಾಹ್ಮಣರಾಗಿದ್ರು ಸಹ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ರು. ಹಾಗೇನೆ ಅವರು ಮೈಸೂರಿನಲ್ಲಿ ಹೊಸ ಅರಮನೆಯನ್ನ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಮೈಸೂರಿನಲ್ಲಿದ್ದ ಹಳೆಯ ಅರಮನೆ, ಗಂಧದ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದಂತಹ ಅರಮನೆ 1897ರಲ್ಲಿ ಬೆಂಕಿಗೆ ಆಹುತಿಯಾಗಿತ್ತು. ಹಾಗಾಗಿ ಮೈಸೂರಿನ ರಾಜವಂಶಸ್ಥರಿಗೋಸ್ಕರ ಹೊಸ ಅರಮನೆಯನ್ನ ಕಟ್ಟಿಸ್ತಕ್ಕಂಥ ಕೆಲಸವನ್ನ 1897ರಲ್ಲಿ ಪ್ರಾರಂಭ ಮಾಡಿದ್ರು. In 1894, Sheshadri Iyer started the Chamarajendra Water Works to supply water to the city of Bangalore. From 18 kilometers away, Hesaraghatta Lake. He had to deal with a devastating plague at Bangalore in 1898. He was responsible for the
reconstructing the city in the aftermath of plague. ನೋಡಿ 1894ರಲ್ಲಿ ಅವರು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂತಹ ಕೆಲಸ ಮಾಡಿದ್ದು. ಬೆಂಗಳೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಹೆಸರುಘಟ್ಟದ ಈ ಒಂದು ಜಲಮೂಲದಿಂದ ಅವರು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಅದಕ್ಕೆ ಚಾಮರಾಜೇಂದ್ರ ವಾಟರ್ ವರ್ಕ್ಸ್ ಅಂತಕ್ಕಂಥ ಒಂದು ಹೆಸರಿಟ್ಟಿದ್ದನ್ನು ಕಾಣ್ತೀವಿ, ಮಹಾರಾಜ ಚಾಮರಾಜ ಒಡೆಯರ ನೆನಪಿಗೋಸ್ಕರ. ಹಾಗೇನೆ ಅವರು ಅಧಿಕಾರ ನಡೆಸ್ತಾ ಇದ್ದಂತಹ ಕಾಲಾವಧಿಯಲ್ಲಿ 1898ರಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ಲೇಗ್ ಮಹಾಮಾರಿ ಕಾಣಿಸ್ಕೊಂಡು, ಸಾಂಕ್ರಾಮಿಕ ರೋಗ ಕಾಣಿಸ್ಕೊಂಡು ಸಾವಿರಾರು ಜನ ಸಾಯ್ತಾ ಹೋದ್ರು. ಆ ಘಟನೆಯನ್ನು ಸಹ ಅತಿ ಸಮರ್ಥವಾಗಿ ನಿರ್ವಹಿಸಿದ್ರು. ಪ್ಲೇಗ್ ಕಾಲದಲ್ಲಿ ಆಡಳಿತ ನಿರ್ವಹಣೆಯನ್ನು ಉತ್ತಮವಾಗಿ ನೋಡಿಕೊಂಡ್ರು, ಜನಕ್ಕೆ ಸೇವೆಯನ್ನು ಸಲ್ಲಿಸಿದ್ರು. ಮತ್ತೆ ಅನಂತರದಲ್ಲಿ ಬೆಂಗಳೂರು ನಗರದ ಪುನರ್ ನಿರ್ಮಾಣಕ್ಕೆ ಸಹ ಬಹುದೊಡ್ಡ ಕೊಡುಗೆಯನ್ನ ಕೆ ಶೇಷಾದ್ರಿ ಅಯ್ಯರ್ ಅವರು ನೀಡಿದ್ದಾರೆ. He abolished child marriage and supported widow remarriage. He began the extension of Malleshwaram and Baswangudi in 1898. Sheshadri Iyer died on 13 September 1901. He was succeeded by Tambu Chetty. The private residence of K. Sheshadri Iyer, Kumarakrupa, is now the state guest house. ನಾವಿಲ್ಲಿ ಕಾಣ್ತಾ ಇದ್ದೀವಿ ಶೇಷಾದ್ರಿ ಅಯ್ಯರ್ ಅವರು ಈ ಒಂದು ಬಾಲ್ಯ ವಿವಾಹವನ್ನ ತಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಅದನ್ನ ರದ್ದುಗೊಳಿಸ್ತಕ್ಕಂತಹ ಕಾನೂನನ್ನ ಜಾರಿಗೆ ತಂದ್ರು. ಹಾಗೆ ವಿಧವಾ ಪುನರ್ ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಹೋದ್ರು. 2 ಸಾಮಾಜಿಕ ಜವಾಬ್ದಾರಿಯ ಕಾರ್ಯಗಳನ್ನು ನಿರ್ವಹಿಸಿದ್ದು. ಹಾಗೇನೆ ಅವರು ಬೆಂಗಳೂರು ನಗರದ ವಿಸ್ತರಣೆ ಮತ್ತು ಅಭಿವೃದ್ಧಿಗೂ ಕಾರಣರಾಗಿದ್ದಾರೆ. ಬೆಂಗಳೂರಿನ 2 ಅತ್ಯಂತ ಪ್ರಮುಖವಾದ ಬಡಾವಣೆಗಳು, ಒಂದು ಮಲ್ಲೇಶ್ವರಂ ಮತ್ತೊಂದು ಬಸವನಗುಡಿ, 2 ಸಹ ಇವ್ರ ಕಾಲದಲ್ಲಿ ಪ್ರಾರಂಭವಾದದ್ದು 1898ರಲ್ಲಿ. ಹಾಗೇನೆ ಶೇಷಾದ್ರಿ ಅಯ್ಯರ್ ಅವರೇನಿದ್ದಾರೆ, ಅವರು ತಮ್ಮ ಸ್ವಗೃಹವನ್ನ, ತಮ್ಮ ವಾಸಗೃಹವನ್ನ, ತಮ್ಮ ವೈಯಕ್ತಿಕವಾದಂತಹ ಮನೆಯನ್ನ, ಅದು ಕುಮಾರಕೃಪಾ ಅಂತಕ್ಕಂತಹ ಹೆಸರು, ಅದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಟ್ರು. ಉದಾರವಾಗಿ ದಾನವನ್ನು ನೀಡಿದ್ರು ರಾಜ್ಯ ಸರ್ಕಾರಕ್ಕೆ. ಅದನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ಟೇಟ್ ಗೆಸ್ಟ್ ಹೌಸ್ ಅನ್ನಾಗಿ ಬಳಸ್ತಾ ಇರ್ತಕ್ಕಂಥದನ್ನ ನಾವು ಕಾಣ್ತೀವಿ. ಶೇಷಾದ್ರಿ ಅಯ್ಯರ್ ಅವರು 1901ನೇ ವರ್ಷದ ಸೆಪ್ಟೆಂಬರ್ 13ನೇ ತಾರೀಕು ಮರಣವನ್ನ ಹೊಂದಿದ್ದನ್ನ ನಾವು ಕಾಣ್ತೀವಿ. ಶೇಷಾದ್ರಿ ಅಯ್ಯರ್ ಅವರ ನಂತರದಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದ್ದು ಸರ್ ತಂಬು ಚೆಟ್ಟಿ ಅಂತಕ್ಕಂಥವ್ರು. ಹಾಗೇನೆ ಶೇಷಾದ್ರಿ ಅವರ ಮತ್ತೊಂದು ಕಾಣಿಕೆಯನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ರಾಜ್ಯದ ಆರ್ಥಿಕ ಸ್ಥಿತಿಯ ಸುಧಾರಣೆಗೆ ಅವರ ಕೊಡುಗೆ ಮಹತ್ವದ್ದು. ಅವರು ಅಧಿಕಾರಕ್ಕೆ ಬಂದಂತಹ ಕಾಲಾವಧಿಯಲ್ಲಿ ಮೈಸೂರು ಸಂಸ್ಥಾನ ಆರ್ಥಿಕ ಒಂದು ಹೊರೆಯನ್ನ ಅನುಭವಿಸ್ತಾ ಇತ್ತು, ಸಂಕಟಮಯ ಸನ್ನಿವೇಶದಲ್ಲಿ ಇತ್ತು. ಯಾಕಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಲ ಮೈಸೂರು ಸಂಸ್ಥಾನದ ಮೇಲೆ ಇತ್ತು. ಆ ಸಾಲದ ಹೊರೆಯನ್ನು ಇಳಿಸಬೇಕಾದಂತಹ ಕೆಲಸ ಇತ್ತು. ಅದಕ್ಕೋಸ್ಕರನೇ ಅವರು ಬ್ರಿಟಿಷ್ ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಮೈಸೂರು ಸಂಸ್ಥಾನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿದ್ದಂತಹ 2.5 ಲಕ್ಷ ರೂಪಾಯಿಗಳಷ್ಟು ಪೊಗದಿಯನ್ನ, ಸಂಸ್ಥಾನ ಕೊಡಬೇಕಾಗಿದ್ದಂತಹ ಕಪ್ಪ ಕಾಣಿಕೆಯನ್ನ ಮುಂದೆ ಹಾಕಿಸ್ತಕ್ಕಂಥ ಕೆಲಸ ಮಾಡಿದ್ದನ್ನ ನಾವು ಕಾಣ್ತೀವಿ. ಹಾಗೆಯೇ ಅವರು ಮೈಸೂರು ಸಂಸ್ಥಾನದಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಅನ್ನ, ಭೂ ತೆರಿಗೆಯನ್ನು ಸಹ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಜೊತೆಯಲ್ಲಿ ಅವರು ಈ ಒಂದು ಕಾಫಿ ಎಸ್ಟೇಟ್ಗಳ ಅಭಿವೃದ್ಧಿಗೆ, ಅರಣ್ಯ ಉತ್ಪಾದನೆಗಳ ಹೆಚ್ಚಳಕ್ಕೆ ಸಹ ಪ್ರಯತ್ನವನ್ನ ಪಟ್ಟು ಆ ಮೂಲಕವಾಗಿ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದನ್ನ ನಾವು ಕಾಣ್ತಾ ಹೋಗಬಹುದು. Iyer tried to improve the economic condition of the state. At that time, Mysore crushed under heavy loans. Due to his efforts, British government agreed to postpone the pogadi of 2.5 lakhs. He improved the land tax system. He worked for the development of coffee estates and increased the forest products. During his tenure, rivalry started between Mysore Brahmins and Brahmins of other states. The city remembers him through the names of Sheshadripuram, a city extension created in 1892, Sheshadri Road, Sheshadri Memorial Library,
Now it is called a State Central Library and a statue of Sheshadri Iyer in Cubbon Park. ಇಷ್ಟೆಲ್ಲ ಸೇವೆಯನ್ನ ಸಲ್ಲಿಸಿದಂತಹ ಮೈಸೂರಿನ ಅತ್ಯಂತ ಪ್ರಮುಖ ದಿವಾನರಾದಂತಹ ಸುದೀರ್ಘ ಅವಧಿಯ ಕಾಲ ಆಡಳಿತ ನಿರ್ವಹಿಸಿದಂತಹ ದಿವಾನರನ್ನ ನಾವು ಇವತ್ತಿಗೂ ನೆನಪಿಸ್ಕೊಳ್ತೀವಿ. ಶೇಷಾದ್ರಿಯರ್ನ ನೆನಪನ್ನ ಸದಾ ಉಳಿಸ್ಲಿಕ್ಕೆ ಬ್ಯಾಂಗ್ಳೂರಿನಲ್ಲಿ ಒಂದು ಬಡಾವಣೆನೇ ಇದೆ. 1892ರಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಂತಹ ಶೇಷಾದ್ರಿಪುರಂ ಅಂತಕ್ಕಂಥ ಬಡಾವಣೆ. ಹಾಗೇನೆ ಬ್ಯಾಂಗ್ಳೂರ್ನ ಪ್ರಮುಖ ರಸ್ತೆಯೊಂದಕ್ಕೆ ಅವರ ಹೆಸರನ್ನ ಇಟ್ಟಿದ್ದೀವಿ, ಶೇಷಾದ್ರಿ ರಸ್ತೆ ಅಂತ ಹೇಳಿ, ವಿಧಾನಸೌಧಕ್ಕೆ ಹತ್ತಿರದಲ್ಲೇ ಇರತಕ್ಕಂಥದ್ದು. ಹಾಗೇನೆ ಶೇಷಾದ್ರಿ ಮೆಮೋರಿಯಲ್ ಲೈಬ್ರರಿ ಇದೆ. ಅದನ್ನ ಇವತ್ತು ರಾಜ್ಯ ಕೇಂದ್ರ ಗ್ರಂಥಾಲಯ ಅಂತ ಹೇಳಿ ಕರಿತೀವಿ. ಕರ್ನಾಟಕ ರಾಜ್ಯದ ಬಹುದೊಡ್ಡ ಗ್ರಂಥಾಲಯ, ಪ್ರಧಾನ ಗ್ರಂಥಾಲಯ ಅದು ಕಬ್ಬನ್ ಪಾರ್ಕ್ನಲ್ಲಿ ವಿಧಾನಸೌಧಕ್ಕೆ ಅತ್ಯಂತ ಸಮೀಪದಲ್ಲೇ ಇರತಕ್ಕಂಥದ್ದು. ಹಾಗೇನೆ ಆ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಎದುರು ಭಾಗದಲ್ಲೇ ಶೇಷಾದ್ರಿಯರವರ ಒಂದು ಪುತ್ಥಳಿ ಸಹ ಇರತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ. ನಾವೀಗ ಮೊದಲ ಹಂತದಲ್ಲೇ ಗಮನಿಸಿದ್ವಿ ನೋಡಿ, ಶೇಷಾದ್ರಿಯರವರ ಪುತ್ಥಳಿ ಇಲ್ಲಿರ್ತಕ್ಕಂಥದ್ದು. ಇದು ವಿಧಾನಸೌಧದ ಸಮೀಪದಲ್ಲಿ ಇರತಕ್ಕಂತಹ ಸ್ಟೇಟ್ ಸೆಂಟ್ರಲ್ ಲೈಬ್ರರಿಯ ಮುಂಭಾಗದಲ್ಲೇ ಇರತಕ್ಕಂಥದ್ದು. ಇದಿಷ್ಟು ಮಾಹಿತಿ ಮೈಸೂರಿನ ಪ್ರಧಾನ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಾವು ಇಂದಿನ ಒಂದು ವಿಡಿಯೋದಲ್ಲಿ ಮೈಸೂರಿನ ಅಧಿಕಾರ, ಮೈಸೂರಿನ ಒಡೆಯರಿಗೆ ಹಿಂದಿರುಗಿ ಬಂದ ಬಳಿಕದಲ್ಲಿ ಕಾಣಿಸ್ಕೊಂಡಂತಹ ಎರಡನೆಯ ಅತ್ಯಂತ ಪ್ರಧಾನ ದಿವಾನರಾಗಿರ್ತಕ್ಕಂತಹ ಕೆ ಶೇಷಾದ್ರಿಯರವರ ಸಾಧನೆಗಳನ್ನ ಕುರಿತು ಗಮನಿಸ್ತಾ ಹೋದ್ವಿ. ನಾವು ಮತ್ತೊಂದು ಪ್ರಧಾನ ವಿಚಾರವನ್ನ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.